ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. ಪಿಂಚಣಿ ತರಲು ಹೋದವರ ಪ್ರಾಣವೇ ಹೋಯಿತು. ಟಾಯ್ಲೆಟ್ ಪಕ್ಕದ ಪ್ಯಾಸೇಜ್ ಪೀಟ್ಗೆ ಬಿದ್ದು ಮಹಿಳೆ ಸಾವು. ಅನಿರೀಕ್ಷಿತ ಘಟನೆಯಿಂದ ಸಂಬಂಧಿಕರು ದಂಕು. ಮೋಜಿಗಾಗಿ ಮಾಡಿದ್ರು ಬೈಕ್ ಕಳ್ಳತನ. ಸಿಟಿ ಮಾರ್ಕೆಟ್ ಪೊಲೀಸರಿಗೆ ಸಿಕ್ಕಿಬಿದ್ರು ಮೂವರು ಖದೀಮರು. 18 ಲಕ್ಷ ಮೌಲ್ಯದ 36 ಬೈಕ್ ವಶ. ಸುಳ್ಳು ಹೇಳಿ ಮದುವೆಯಾದ 4 ವರ್ಷ ಸಂಸಾರ ಮಾಡಿ ಕೈಕೊಟ್ಟ. ಬುರ್ಖಾ ತೊಟ್ಟು ಗಂಡನಿಗಾಗಿ ಹುಡುಕಾಟ. ಪರಾರಿಯಾದ ಪತಿಗಾಗಿ ಪತ್ನಿಯ ಪರದಾಟ. ನಾಳೆ ಕ್ರಿಕೆಟ್ ದೇವರ ಕೊನೆ ಟೆಸ್ಟ್. ಮಾಸ್ಟರ್ ಬ್ಲಾಸ್ಟರ್ಗೆ ಶುಭ ಕೋರಿದ ಬೃಹತ್ ಗಾಳಿಪಟ. ಆರ್ಟಿ ನಗರದ HMT ಮೈದಾನದಲ್ಲಿ ಭರ್ಜರಿ ಹಾರಾಟ. ಕ್ರಿಸ್ಮಸ್ಗಾಗಿ ಶುರುವಾಗಿದೆ ಭರ್ಜರಿ ತಯಾರಿ. ಬ್ರಾಂಡೆಡ್ ಮದ್ಯದೊಂದಿಗೆ ಡ್ರೈ ಫ್ರೂಟ್ಸ್ ಗಮ್ಮತ್ತು. ತಾಜ್ ವಿವಾಂತದಲ್ಲಿ ಕೇಕ್ ಮಿಕ್ಸಿಂಗ್ ಕೇಕ್. ಸಾವಿಗೆ ಸಾವಿರ ದಾರಿ, ಆದರೆ ಅದು ಯಾವ ರೂಪದಲ್ಲಿ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ ನೋಡಿ. ಟಾಯ್ಲೆಟ್ ಅಂತ ಹೋದ ಆ ಮಹಿಳೆಗೆ ಲಿಫ್ಟ್ನ ಪ್ಯಾಸೇಜ್ ಸಾವಾಗಿ ಕಾದಿತ್ತು. ಈ ಫೋಟೋದಲ್ಲಿರುವ ಮಹಿಳೆಯ ಹೆಸರು ಜಯಮ್ಮ. ಸುಮಾರು 60 ವರ್ಷ ವಯಸ್ಸು. BTM ಲೇಔಟ್ನ ಮಗಳ ಮನೆಯಲ್ಲಿ ವಾಸವಾಗಿದ್ರು. BBMPಯಲ್ಲಿ ಡಿ ದರ್ಜೆಯ ನೌಕರಿಯಲ್ಲಿದ್ದವರು ಇತ್ತೀಚೆಗಷ್ಟೇ ನಿವೃತ್ತಿಯಾಗಿದ್ರು. ಸದ್ಯಕ್ಕೆ ಪಿಂಚಣಿ ಹಣವೇ ಇವರ ಜೀವನಾಧಾರವಾಗಿತ್ತು. ಇದೇ ಪಿಂಚಣಿ ಹಣ ತರಲು ಹೋದವರಿಗೆ ಸಾವು ಕಾದಿತ್ತು. ಟೀಮ್ಸ್ ಎಲ್ಲ ಬಂದು ನೋಡ್ಕೊಂಡು ಹೋದ್ವಿ ಅಷ್ಟೇ. ಬಾಡಿ ನಮ್ಮದು ಅಂತ ಮಾಜೂರು ಮಾಡ್ಕೊಂಡು ಹೋದ್ವಿ. ಅದಾದಮೇಲೆ ಈಗ ಕಮಿಷನ್ ಹತ್ರ ಫೋನ್ ಮಾಡಿಸಿ ಈಗ ಪೋಸ್ಟ್ ಬಾಡಿ ಮಾಡೋಕ್ಕೆ ಇದು ಮಾಡಿದ್ದಾರೆ. ಎಷ್ಟು ವರ್ಷ ಅವ್ರಿಗೆ? ಈಗ 65 ವರ್ಷ ಆಗಿರ್ಬೇಕು. ಏನಾಗಬೇಕು ನಿಮಗೆ? ನಮ್ಮೂರವರೇ, ನಮ್ಮ ದೊಡ್ಡ ಮನೆ ಆಗ್ಬೋದು. ಓಕೆ, ಇದು ಎಷ್ಟು ಜನ ಇದ್ದಾರೆ ಅವ್ರ ಮನೇಲಿ? ಇಬ್ಬರಿದ್ದಾರೆ, ಮಗ ಮತ್ತು ಮಗಳಿಬ್ಬರೇ ಮಕ್ಕಳು. ಜಯಮ್ಮ ತಮ್ಮ ಪಿಂಚಣಿ ಹಣಕ್ಕಾಗಿ ಜಯನಗರದ BDA ಕಾಂಪ್ಲೆಕ್ಸ್ನಲ್ಲಿರುವ BBMP ಕಚೇರಿಗೆ ಬಂದಿದ್ರು. ಗಂಡ ಬರಲಿಲ್ಲ ಅನ್ನೋ ಕಾರಣಕ್ಕೆ ಆಕೆ ಅಲ್ಲೇ ಕಾಯ್ತಾ ಕೂತಿದ್ರು. ಮೂತ್ರ ವಿಸರ್ಜನೆಗಾಗಿ ಪಕ್ಕದಲ್ಲೇ ಇದ್ದ ಟಾಯ್ಲೆಟ್ಗೆ ಹೋಗಿದ್ದಾರೆ. ಆದ್ರೆ ಅಲ್ಲೇ ಇದ್ದ ಪ್ಯಾಸೇಜ್ ಪಿಟ್ನಲ್ಲಿ ಬಿದ್ದು ಸಾವನ್ನಪ್ಪಿದ್ದಾರೆ. ಟಾಯ್ಲೆಟ್ ಪಕ್ಕದಲ್ಲಿದೆ ಅಂತ ಟಾಯ್ಲೆಟ್ ಅಂತ ನೋಡಿಲ್ಲ. ಇವರು ಇನ್ನೊಂದು ಡೋರ್ ಇದೆ ಅಂತಲ್ಲ, ಆ ಡೋರ್ ಹೇಳಿದ್ರಂತೆ. ಅದು ಬಂದು ಕೆಳಗಡೆ ಸ್ಕಿಡ್ ಆಗೋ ಜಾಗ ಅಂತೆ. ಅದು ಅಲ್ಲಿ ಜಂಪ್ ಆಗಿದ್ದಾರೆ ಅವರು. ಏನು ಅರ್ಜಿ ಹಾಕಕ್ಕೆ ಹೋಗಿದ್ರ? ಅದೇ ಪಿಂಚಣಿ ಅರ್ಜಿ ಹಾಕಿ ಫೋಟೋ ಇಡ್ಸಕ್ಕಂತೆ ಹೋಗಿದ್ರು. ಹೌದಾ? ಇಳಿ ವಯಸ್ಸಿನಲ್ಲಿ ಸಂತೋಷದಿಂದ ಕಾಲ ಕಳೆಯಬೇಕಿದ್ದ ಜಯಮ್ಮ ದುರಂತ ಸಾವು ಕಂಡಿದ್ದು ದುರ್ದೈವವೇ ಸರಿ. ಪ್ರಕರಣ ದಾಖಲಿಸಿಕೊಂಡ ಜಯನಗರದ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಕ್ಯಾಮರಾಮನ್ ಅನಿಲ್ ಜೊತೆ ಅಭಿಷೇಕ್ ಜಯಶಂಕರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಆತ ನೆರೆ ರಾಜ್ಯ ಆಂಧ್ರ ಪ್ರದೇಶದಿಂದ ವೈದ್ಯಕೀಯ ಶಿಕ್ಷಣಕ್ಕಾಗಿ ಕೋಲಾರಕ್ಕೆ ಬಂದಿದ್ದ. ದೇವರಾಜ್ ಅರಸ್ ವೈದ್ಯಕೀಯ ಕಾಲೇಜಿನಲ್ಲಿ MBBS ಮಾಡ್ತಾ ಇದ್ದ. ಆದರೆ ನಿನ್ನೆ ರಾತ್ರಿ ತನ್ನ ರೂಮಿಂದ ಹೊರಗೆ ಬಂದಿದ್ದಾಗ ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳು ಆತನ ಮೇಲೆ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿದ್ದಾರೆ. ಇದೀಗ ಆತ ಬೆಂಗಳೂರು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ. ಈತನ ಹೆಸರು ಕಾಮೇಶ್ವರ್. ಕೋಲಾರ ದೇವರಾಜ್ ಅರಸ್ ವೈದ್ಯಕೀಯ ಕಾಲೇಜಿನ 9ನೇ ಸೆಮಿಸ್ಟರ್ ವಿದ್ಯಾರ್ಥಿ. ಆಂಧ್ರದ ಮೆಹಬೂಬ್ ನಗರ ಮೂಲದ 22 ವರ್ಷದ ಈ MBBS ವಿದ್ಯಾರ್ಥಿ ಇದೀಗ ಬೆಂಗಳೂರಿನ ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ. ನಿನ್ನೆ ರಾತ್ರಿ ಕೋಲಾರದ ತಮಕ ಬಳಿ ಬೈಕಿನಲ್ಲಿ ಬಂದ ಇಬ್ಬರು ದುಷ್ಕರ್ಮಿಗಳು ಈತನ ಕತ್ತಿನಲ್ಲಿದ್ದ ಸರ ಕಿತ್ತು ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ. ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ದಾಖಲಾಗಿರೋ ಕಾಮೇಶ್ವರ್ ಇದೀಗ ಜೀವನ್ಮರಣದ ಹೋರಾಟ ಮಾಡ್ತಾ ಇದ್ದಾನೆ. ರಾತ್ರಿ 10 o'clock ಗೊತ್ತಾಯಿತು ನಮಗೆ. ಫೋನ್ ಬಂತು, ಫ್ರೆಂಡ್ ಆ್ಯಂಡ್ ಪ್ರಿನ್ಸಿಪಲ್ ಫೋನ್ ಮಾಡಿದರು. ನಿಮ್ಮ ಮಗ ಇವಾಗ ಬರ್ನ್ ಇಂಜುರಿ ಆಗಿತ್ತು ಅಂತೆ, ನೀವು ಬನ್ನಿ ಅಂತ ಹೇಳಿದರು. ನಾನು ಕೇಳಿದ್ದೀನಿ, ಹಾಗಿದ್ದೆ ಸರ್ ಅಂತೆ. ನೀವು ಬನ್ನಿ ಅಮ್ಮ, ಏನೂ ತೊಂದರೆ ಇಲ್ಲ, ನೀವು ಬನ್ನಿ ಅಂತ ಹೇಳಿದರು. ನಾನು ಕಾರ್ ತೊಗೊಂಡು ಬಂದುಬಿಟ್ಟೆ. ಕಾಮೇಶ್ವರ್ ತಂದೆ ಲಕ್ಷ್ಮಣ್ ಶರ್ಮಾ ಮತ್ತು ತಾಯಿ ಜ್ಯೋತಿ ಇಬ್ಬರು ವಕೀಲ ವೃತ್ತಿಯಲ್ಲಿದ್ದು ಮಗನ ಹತ್ಯೆ ಯತ್ನದಿಂದ ಆಘಾತಗೊಂಡಿದ್ದಾರೆ. ಕಾಮೇಶ್ವರ್ ದೇಹ ಬಹುಭಾಗ ಸುಟ್ಟಿದ್ದು ಪರಿಸ್ಥಿತಿ ಗಂಭೀರವಾಗಿದೆ. ಪೇಷಂಟ್ಗೆ ಇನಿಷಿಯಲಿ ಟ್ರೀಟ್ಮೆಂಟು ದೇವರಾಜ್ ಅರಸ್ ಮೆಡಿಕಲ್ ಕಾಲೇಜ್ RL ಜಾಲಪ್ಪ ಹಾಸ್ಪಿಟಲ್ನಲ್ಲಿ ಕೊಟ್ಟು
ಪೇಷಂಟ್ಗೆ ಇಂಟುಬೇಟ್ ಆದಮೇಲೆ ಸೆಂಟ್ ಜಾನ್ಸ್ಗೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಎಮರ್ಜೆನ್ಸಿನಲ್ಲಿ ನೋಡಿ ಡೈರೆಕ್ಟ್ ICUಗೆ ಶಿಫ್ಟ್ ಆಗಿ ಪೇಷಂಟ್ ಈಸ್ ಕರೆಂಟ್ಲಿ ಕ್ರಿಟಿಕಲಿ ಇಲ್. ಅರೌಂಡ್ 60 to 68% ಬರ್ನ್ಸ್ ಇದೆ. 40 to 50% ಆರ್ ಡೀಪ್ ಬರ್ನ್ಸ್. ಕೋಲಾರದ ಗಲ್ಪೇಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ಅವರಿಗೆಲ್ಲ ಮೋಜು ಮಾಡಲಿಕ್ಕೆ ಹಣ ಬೇಕಿತ್ತು. ಅದಕ್ಕೆ ತುಳಿದ ಹಾದಿ ಮಾತ್ರ ಸರಿಯಾಗಿರಲಿಲ್ಲ. ಅವರ ಹತ್ರ ಒಂದು ಮಾಸ್ಟರ್ ಕೀ ಇತ್ತು. ಇದೇ ಕೀಯಿಂದ ಅದೆಷ್ಟೋ ಬೈಕ್ಗಳನ್ನ ಕದ್ದು ಮಜಾ ಮಾಡಿದ್ರು. ಆದರೆ ಕೊನೆಗೂ ಪೊಲೀಸರು ಆ ಖತರ್ನಾಕ್ ಕಳ್ಳರ ಕೈಗೆ ಕೋಳ ತೊಡಿಸಿದ್ದಾರೆ. ಕೈಗೆ ಬೇಡಿ, ಮುಖ ತೋರಿಸೋಕು ನಾಚಿಕೆ. ಈ ಖದೀಮರು ಮಾಡ್ತಾ ಇದ್ದ ಕೆಲಸವೇ ಅಂತಹದ್ದು. ಈ ತಂಡದ ನಾಯಕ ಪುನೀತ್ ರಾಜ್ ಆಲಿಯಾಸ್ ಪುನಿ. ಇವರೆಲ್ಲ ಸೇರಿಕೊಂಡು ಆಸ್ಪತ್ರೆ, ಬಸ್ ನಿಲ್ದಾಣಗಳಲ್ಲಿ ನಿಲ್ಲಿಸಿದ್ದ ಬೈಕ್ಗಳನ್ನ ಕದೀತಾ ಇದ್ರು. ಬೆಂಗಳೂರಿನ ಸಿಟಿ ಮಾರ್ಕೆಟ್ ಪೊಲೀಸರು ಖಚಿತ ಮಾಹಿತಿಯನ್ನು ಪಡೆದು ಪುನೀತ್ ಎಂಬಾತನನ್ನ ಬಂಧಿಸಿ ಆತನ ಮೂಲಕ ಇನ್ನಿಬ್ಬರನ್ನ ಬಂಧಿಸಿದ್ದಾರೆ. ಪುನೀತ್ ತನ್ನ ಸ್ನೇಹಿತರಾದ ನಾಗರಾಜು ಹಾಗೂ ಶಾಂತರಾಜು ಜೊತೆ ಸೇರಿಕೊಂಡು ಬೈಕ್ಗಳನ್ನ ಕದೀತಾ ಇದ್ರು. ಹೀಗೆ ಇವರು ಕದ್ದಿದ್ದು ಸುಮಾರು 18 ಲಕ್ಷ ಮೌಲ್ಯದ ಸುಮಾರು 36 ಬೈಕ್ಗಳನ್ನ. ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಸುಮಾರು 34 ಹೀರೋ ಹೋಂಡಾ ಮೋಟರ್ ಸೈಕಲ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ ಮತ್ತು 2 ಆಕ್ಟಿವ್ ಹೋಂಡಾ ಮೋಟರ್ ಸೈಕಲ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಇವುಗಳ ಒಟ್ಟು ಬೆಲೆ 18 ಲಕ್ಷ ರೂಪಾಯಿಗಳು. ಇನ್ನು ಈ ಗ್ಯಾಂಗ್ನ ಮಾಸ್ಟರ್ ಆಗಿದ್ದ ಪುನೀತ್ ಮೂಲತಃ ಮೈಸೂರು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರೋ ದೇವರಾಜು ಎಂಬುವರ ಮಗ. ಈತ ಬೆಂಗಳೂರಿಗೆ ಬಂದು ಲಕ್ಷ್ಮೀ ವೆಂಕಟೇಶ್ವರ ಎಂಟರ್ಪ್ರೈಸಸ್ನಲ್ಲಿ ಕ್ಲಾಬ್ ಬಾಯ್ ಆಗಿ ಕೆಲಸ ಮಾಡಿಕೊಂಡಿದ್ದ. ಆದ್ರೆ ಮೋಜಿಗೆ ಬಿದ್ದ ಈತ ಆರಿಸಿಕೊಂಡಿದ್ದು ಈ ಕಳ್ಳತನದ ಹಾದಿಯನ್ನ. ಶಾಂತರಾಜ್ ಜೊತೆ ಸೇರಿ ಈತ ಬೈಕ್ ಕದೀತಾ ಇದ್ದ. ಕದ್ದ ಬೈಕ್ಗಳನ್ನ ನಾಗರಾಜು ಮಾರಾಟ ಮಾಡಿಸ್ತಾ ಇದ್ದ. ನಾಗರಾಜುವಿನ ಮುಖಾಂತರ ಮೈಸೂರು ಜಿಲ್ಲೆಯ KR ನಗರ ತಾಲೂಕಿನ ವಿವಿಧ ಹಳ್ಳಿಗಳಲ್ಲಿ ರೈತರಿಗೆ ಇವರು ಮಾರಾಟ ಮಾಡಿದ್ದಾರೆ. ಆನಂತರ ದಾಖಲೆಗಳನ್ನು ತಂದು ಕೊಡ್ತೀವಿ ಅಂಥೇಳಿ ಇವರು ಹಣ ಒಂದು 5,000 to 10,000 ರೂಪಾಯಿಗೆ 20,000 ರೂಪಾಯಿಗೆ ವೆಹಿಕಲನ್ನು ಮಾರಾಟ ಮಾಡಿದ್ದಾರೆ. ಬಂಧಿತ ಪುನೀತ್ ಬಳಿ ಹೀರೋ ಹೋಂಡಾ ಬೈಕ್ಗಳ 5-6 ಮಾಸ್ಟರ್ ಕೀಗಳಿದ್ವು. ಅವನ್ನ ಬಳಸಿ ಬೈಕ್ಗಳನ್ನು ಕದಿಯುತ್ತಿದ್ರು. ಸುಮಾರು ದಿನಗಳಿಂದ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಕದಿಯುತ್ತಿದ್ದ ಈ ಮೂವರಿಗೂ ಸಿಟಿ ಮಾರ್ಕೆಟ್ ಪೊಲೀಸರು ಹೆಡೆಮುರಿ ಕಟ್ಟಿ ಕಂಬಿ ಹಿಂದೆ ತಳ್ಳಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮ್ಯಾನ್ ವೇದು ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ಈಗ ಒಂದು ಬ್ರೇಕ್ನ ನಂತರ ನಮ್ಮ ಬೆಂಗಳೂರು ಮತ್ತೆ ಮುಂದುವರಿಯುತ್ತೆ.